ಇವತ್ತಿನ ವಿಡಿಯೋದಲ್ಲಿ ನಾವು ಮುಸ್ಸಂಜೆ ಹೊತ್ತಿನಲ್ಲಿ ಒಂದು ಚಿಕ್ಕದಾದಂತಹ ಮಂತ್ರವನ್ನು ಹೇಳಿ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡಿರುವಂಥ ಕಾರ್ಯಗಳು ನೆರವೇರುತ್ತೆ. ಶೀಘ್ರವಾಗಿ ನಿಮ್ಮ ಕಾರ್ಯಗಳು ಆಗಬೇಕು ಅಂತ ಅಂದರೆ ಈ ಒಂದು ಶಕ್ತಿಯುತವಾದಂತಹ ಮಂತ್ರವನ್ನು ಹೇಳಬೇಕು. ಹಾಗಾದರೆ ಆ ಒಂದು ಅದ್ಭುತವಾದಂತಹ ಮಂತ್ರ ಆದರೂ ಯಾವುದು? ಈಗಾಗಲೇ ನಿಮಗೂ ಕೂಡ ಗೊತ್ತಾಗಿದೆ ನಾನು ಯಾವ ದೇವತೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾವು ಅಶ್ವಿನಿ ದೇವತೆಗಳನ್ನು ಆರಾಧನೆಯನ್ನು ಮಾಡಬೇಕು, ಯಾವ ಸಮಯದಲ್ಲಿ ಅಶ್ವಿನಿ ದೇವತೆಗಳನ್ನು ನಾವು ಪ್ರಾರ್ಥನೆ ಮಾಡಬೇಕು, ಇದರಿಂದ ನಮಗೆ ಏನೆಲ್ಲ ಒಳಿತಾಗುತ್ತೆ, ಈ ಒಂದು ಉಪಯುಕ್ತ ಮಾಹಿತಿ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಬನ್ನಿ ಇವಾಗ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಾವು ಮನೆಯಲ್ಲಿ ಏನಾದರೂ ಮಾತಾಡುವಾಗ ಕೆಟ್ಟದಾಗಿ ಮಾತಾಡಿದರೆ ಅಥವಾ ನೊಂದ್ಕೊಂಡು ಮಾತಾಡಿದ್ರೆ ಅದನ್ನು ಬಿಡ್ತು ಅಂತ ಹೇಳುವಂತ ನಮ್ಮ ಮನೆಯಲ್ಲಿರುವಂಥ ಹಿರಿಯರು ಹೇಳ್ತಾ ಇದ್ರು. ಯಾಕೆ ಹಾಗೆ ಬಿಡ್ತು ಅಂತ ಹೇಳ್ತಾರೆ ಅಂದರೆ ನಾವೇನಾದರೂ ಮಾತಾಡುವಾಗ ಅಂದರೆ ಕೆಟ್ಟದಾಗಿ ಮಾತಾಡುವಾಗ ಅಶ್ವಿನಿ ದೇವತೆಗಳು ಅಸ್ತು ಅಂತ ಹೇಳ್ತಾರೆ ಅಂತ ಹೇಳ್ತಾ ಇರ್ತಾರೆ ಅಲ್ವಾ. ಅದಕ್ಕೋಸ್ಕರನೇ ನಮ್ಮ ಹಿರಿಯರು ಕೆಟ್ಟದಾಗೆಲ್ಲ ಮಾತಾಡಬೇಡ, ಏನಾದರೂ ಮಾತಾಡಿದ್ರು ಕೂಡ ಬಿಟ್ಟು ಅಂತ ಹೇಳು ಅಂತ ಹೇಳ್ತಾ ಇರ್ತಾರೆ. ನಾವು ಈಗ ತಿಳಿಯೋ ವಿಷಯ ಏನು ಅಂತ ಅಂದರೆ ಈಗಾಗಲೇ ನಿಮಗೂ ಕೂಡ ಗೊತ್ತಾಗಿರುತ್ತೆ. ನಾನಿವತ್ತು ಅಸ್ತು ದೇವತೆಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅಶ್ವಿನಿ ದೇವತೆಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾರು ಈ ಅಸ್ತು ದೇವತೆಗಳು, ಇವರ ಮಹತ್ವ ಏನು? ಹಾಗೆಯೇ ಮುಸ್ಸಂಜೆ ಹೊತ್ತಿನಲ್ಲಿ ಒಂದು ಚಿಕ್ಕದಾದಂತಹ ಮಂತ್ರವನ್ನು ಹೇಳಿಬಿಟ್ಟು ನಾವು ದೀಪವನ್ನು ಹಚ್ಚೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡಿರುವಂಥ ಕಾರ್ಯಗಳು ನೆರವೇರುತ್ತೆ. ಅದು ಯಾವ ಮಂತ್ರ ಎಲ್ಲನೂ ಕೂಡ ತಿಳ್ಕೊಳ್ಳೋಣ. ಮೊದಲು ನಾವು ಅಶ್ವಿನಿ ದೇವತೆಗಳು ಅಂದರೆ ಯಾರು ಅಂತ ಮೊದಲು ತಿಳ್ಕೊಳ್ಳೋಣ. ಸೂರ್ಯ ದೇವರು ಹಾಗೂ ಸನ್ಯಾ ದೇವಿಯ ಅವಳಿ ಮಕ್ಕಳು ಈ ಅಶ್ವಿನಿ ದೇವತೆಗಳು. ಇವರನ್ನ ಅದೃಷ್ಟ ದೇವತೆಗಳು ಅಂತಲೂ ಕೂಡ ಕರಿತೀವಿ. ಇವರನ್ನ ಅಸ್ತು ದೇವತೆಗಳು ಅಂತಲೂ ಕೂಡ ಕರಿತೀವಿ. ಯಾಕಂತ ಅಂದರೆ ಇವರು ಅಸ್ತು ಅಸ್ತು ಅಂತ ಸದಾ ಹೇಳ್ತಾ ಇರ್ತಾರಂತೆ, ಅಂದರೆ ಪಠನೆ ಮಾಡ್ತಾ ಇರ್ತಾರಂತೆ. ಅದಕ್ಕೆ ಇವರನ್ನ ಅಸ್ತು ದೇವತೆಗಳು ಅಂತ ಕರೀತಾರೆ. ಹಾಗೆ ಇವರನ್ನ ದೇವತೆಗಳ ವೈದ್ಯರು ಅಂತಲೂ ಕೂಡ ಕರೀತಾರೆ. ಹಾಗೇನೆ ನಕುಲ ಸಹದೇವರು ಅಶ್ವಿನಿ ದೇವತೆಗಳ ಅವತಾರ ಅಂತ ನಿಮಗೂ ಕೂಡ ಗೊತ್ತಿದೆ. ಇನ್ನು ಅಶ್ವಿನಿ ದೇವತೆಗಳ ರೂಪನೇ ವಿಚಿತ್ರವಾಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಅವಳಿ ಅಶ್ವಿನಿ ಕುಮಾರರದ್ದು ಮಾನವ ದೇಹ ಆದ್ರೂ ಕುದುರೆಯ ಮುಖವನ್ನು ಹೊಂದಿರ್ತಾರೆ. ನೋಡೋದಕ್ಕೆ ತುಂಬಾನೇ ಆಕರ್ಷಿತರಾಗಿರ್ತಾರೆ. ಇವರಿಗೆ ಈ ಕುದುರೆ ಮುಖ ಯಾಕೆ ಬಂತು ಆ ಕಥೆನೂ ಕೂಡ ತಿಳ್ಕೊಳ್ಳೋಣ ಅಲ್ವಾ. ಒಮ್ಮೆ ಸೂರ್ಯನ ಪತ್ನಿಯಾದಂತಹ ಸನ್ಯಾದೇವಿಗೆ ಸೂರ್ಯನ ತಾಪವನ್ನು ಆ ಒಂದು ಶಾಖವನ್ನು ತಡ್ಕೊಳ್ಳೋದಕ್ಕೆ ಆಗೋದೇ ಇಲ್ವಂತೆ. ತುಂಬ ಒದ್ದಾಡ್ತಾ ಇರ್ತಾರಂತೆ ಸನ್ಯಾದೇವಿ. ಆಗ ಸೂರ್ಯದೇವರು ತನ್ನ ದೇಹದ ತಾಪವನ್ನು ಹೇಗಾದ್ರೂ ಮಾಡಿ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ ಮುಂದಾಗ್ತಾರಂತೆ. ಆಗ ಸನ್ಯಾದೇವಿಯು ಸೂರ್ಯದೇವನನ್ನು ತಡೀತಾರಂತೆ. ಬೇಡ, ನನಗಾಗಿ ನೀವು ತಾಪವನ್ನು ಕಡಿಮೆ ಮಾಡಿಕೊಂಡ್ರೆ ಜಗತ್ತಿನಲ್ಲಿ ಇರುವಂಥ ಎಲ್ಲ ಜೀವರಾಶಿಗಳಿಗೆ ಕಷ್ಟ ಆಗುತ್ತೆ, ಅಪಾರ ನಷ್ಟ ಉಂಟಾಗುತ್ತೆ. ಇದರಿಂದ ನಿಮ್ಮ ದೇಹದ ತಾಪವನ್ನು ಕಡಿಮೆ ಮಾಡ್ಕೋಬೇಡಿ ಅಂತ ಹೇಳ್ತಾರಂತೆ. ಆಮೇಲೆ ಸನ್ಯಾದೇವಿಯು ಹಿಮಾಲಯದ ಪರ್ವತದ ಕಡೆಗೆ ಸ್ವಲ್ಪ ವಿಶ್ರಾಂತಿಯನ್ನು ಪಡಿಬೇಕು ಅಂತ ಹೋಗ್ತಾರಂತೆ. ಅಲ್ಲಿ ಯಾರಿಗೂ ಗುರುತು ಸಿಗ್ತಾ ಹಾಗೆ ಕುದುರೆಯ ಅವತಾರವನ್ನು ತಾಳ್ಬಿಟ್ಟು ಹೋಗ್ತಾ ಇರುವಾಗ ಸೂರ್ಯದೇವನು ಕುದುರೆಯ ಅವತಾರದಲ್ಲಿ ಇರುವಂತಹ ಸನ್ಯಾದೇವಿಯನ್ನು ಗುರುತಿಸ್ಬಿಟ್ಟು ತಾನು ಕೂಡ ಕುದುರೆಯ ರೂಪವನ್ನು ತಾಳ್ತಾರಂತೆ. ಅಶ್ವಗಳ ಅವತಾರದಲ್ಲಿ ಇವರಿಬ್ಬರ ನಡುವೆ ನಡೆದಂತಹ ಮಿಲನದ ಸಂಕೇತವಾಗಿ ಜನಿಸಿದವರೇನೆ ಅಶ್ವಿನಿ ದೇವತೆಗಳು. ಹಾಗಾಗಿ ಹುಟ್ಟಿದಂತಹ ಮಕ್ಕಳಿಗೂ ಕೂಡ ಕುದುರೆಯ ಮುಖ ಬಂದಿರುತ್ತೆ. ಇದಿಷ್ಟು ಅಶ್ವಿನಿ ದೇವತೆಗಳ ಒಂದು ಜನನದ ಬಗ್ಗೆ ತಿಳಿಸ್ಕೊಟ್ಟೆ. ಇನ್ನು ಇದ್ರ ಜೊತೆಗೆ ಅಶ್ವಿನಿ ದೇವತೆಗಳ ಮಹತ್ವ ಏನು ಅಂತಲೂ ಕೂಡ ತಿಳ್ಕೊಳ್ಳೋಣ. ಯಾಕೆ ನಾವು ಅಶ್ವಿನಿ ದೇವತೆಗಳನ್ನು ಆರಾಧನೆಯನ್ನು ಮಾಡಬೇಕು, ಯಾವ ಸಮಯದಲ್ಲಿ ಅಶ್ವಿನಿ ದೇವತೆಗಳನ್ನು ನಾವು ಪ್ರಾರ್ಥನೆ ಮಾಡಬೇಕು, ಇದರಿಂದ ನಮಗೆ ಏನೆಲ್ಲ ಒಳಿತಾಗುತ್ತೆ. ಅಶ್ವಿನಿ ದೇವತೆಗಳಿಗೆ ಹಿಂದೂ ಧರ್ಮದಲ್ಲಿ ಒಂದು ಮಹತ್ತರವಾದ ಸ್ಥಾನ ಇದೆ. ಮತ್ತೆ ಮುಸ್ಸಂಜೆ ಸಮಯದಲ್ಲಿ ಅಂದರೆ ಸೂರ್ಯ ಮುಳುಗುವುದಕ್ಕಿಂತ ಮೊದಲು 24 ನಿಮಿಷಗಳನ್ನು ಅಶ್ವಿನಿ ದೇವತೆಗಳ ಸಮಯ ಅಂತ ಹೇಳ್ತೀವಿ. ಈ ಒಂದು ಸಮಯದಲ್ಲಿ ಅಶ್ವಿನಿ ದೇವತೆಗಳು ಚಿನ್ನದ ಕುದುರೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾರಂತೆ. ಅದಕ್ಕೋಸ್ಕರ ನಾವು ಆ ಒಂದು ಸಮಯದಲ್ಲಿ ಕೈಕಾಲು ಮುಖವನ್ನು ತೊಳ್ಕೊಂಡ್ಬಿಟ್ಟು ದೇವ್ರ ಮುಂದೆ ದೀಪವನ್ನು ಹಚ್ಚೋದ್ರಿಂದ ಅಂದರೆ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಮನಸ್ಸಿನಲ್ಲಿ ಏನಾದರೂ ಕೋರಿಕೆಗಳನ್ನು ಇದ್ದರೆ ಸಂಕಲ್ಪ ಮಾಡಿಕೊಂಡು ನಾವು ದೀಪವನ್ನು ಹಚ್ಚೋದ್ರಿಂದ ಅಶ್ವಿನಿ ದೇವತೆಗಳ ಒಂದು ಅನುಗ್ರಹ ನಮಗೆ ಸಿಗುತ್ತೆ. ಅಂದರೆ ಅವರು ತಥಾಸ್ತು ಅಂತ ಪಠಿಸ್ತಾರೆ. ಆಗ ನಮಗೆ ಅಂದ್ಕೊಂಡಿರುವಂಥ ಕಾರ್ಯಗಳು ಸುಸೂತ್ರವಾಗಿ ನೆರವೇರುತ್ತೆ.
ಹೀಗೆ ನಾವು ದೀಪ ಹಚ್ಚುವಂಥ ಸಮಯದಲ್ಲಿ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ದೀಪವನ್ನು ಹಚ್ಚಿದ್ರೆ ನಮ್ಮ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತೆ ಅಂತ ಹೇಳ್ತಾರೆ. ಅಶ್ವಿನಿ ದೇವತೆಗಳು ಅಸ್ತು ಅಂತ ನಮಗೆ ಆಶೀರ್ವಾದ ಮಾಡಿದ್ರೆ ಸಾಕು, ನಾವೇನೇ ಅಂದ್ಕೊಂಡಿದ್ರೂ ಕೂಡ ಆ ಕಾರ್ಯ ನೆರವೇರುತ್ತೆ. ಹಾಗೆ ದೀಪ ಹಚ್ಚುವಂಥ ಸಮಯದಲ್ಲಿ ನಾವು ಈ ಒಂದು ಅದ್ಭುತವಾದಂತಹ ಶಕ್ತಿಯುತವಾದಂತಹ ಮಂತ್ರವನ್ನು ಹೇಳಿದ್ರೆ ಶೀಘ್ರವಾಗಿ ನಮಗೆ ಫಲ ಸಿಗುತ್ತೆ. ಹಾಗಾದರೆ ನಾವು ಯಾವ ಮಂತ್ರವನ್ನು ಹೇಳಿದರೆ ಶೀಘ್ರವಾಗಿ ನಮಗೆ ಫಲ ಸಿಗುತ್ತೆ ಅಂತ ಅಂದರೆ, ಶ್ರೀ ಅಶ್ವಿನಿಯೇ ನಮಃ ಅಂತ ನಾವು 1 ಸಲ 3 ಸಲ 21 ಸಾಲಿ ಅಥವಾ 108 ಸಾಲಿ ಹೇಳಿದ್ರೆ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಶೀಘ್ರವಾಗಿ ನಿಮ್ಮ ಕಾರ್ಯಗಳು ಆಗುತ್ತೆ. ಅದರಲ್ಲೂ ತುಪ್ಪದ ದೀಪವನ್ನು ದೇವ್ರ ಮನೆಯಲ್ಲಿ ಅಥವಾ ತುಳಸಿ ಮುಂದೆ ಮುಸ್ಸಂಜೆ ಹೊತ್ತಿನಲ್ಲಿ ಹಚ್ಚೋದ್ರಿಂದ ಶೀಘ್ರವಾಗಿ ಫಲ ನಮಗೆ ಸಿಗುತ್ತೆ. ನಮ್ಮ ಜೀವನದಲ್ಲಿ ಯಶಸ್ಸನ್ನು ನಾವು ಕಾಣ್ಬೋದು, ಜೀವನದಲ್ಲಿ ಏಳಿಗೆಯನ್ನು ಕಾಣ್ಬೋದು. ಇನ್ನು ಮನೆಗಳಲ್ಲಿ ಹೇಳ್ತಾ ಇರ್ತಾರೆ ಅಲ್ವಾ, ಮುಸ್ಸಂಜೆ ಹೊತ್ತಿನಲ್ಲಿ ಅಳಬಾರ್ದು ಅಂತ, ಕೆಟ್ಟದನ್ನು ಮಾತಾಡಬಾರ್ದು ಅಂತ, ಹಾಗೆ ಅಪಶಕುನವನ್ನು ನುಡಿಬಾರ್ದು, ಕೆಟ್ಟದಾಗುತ್ತೆ ಅಂತ ಮನಸ್ಸಿನಲ್ಲಿ ಹೇಳಬಾರ್ದು, ಒಬ್ರಿಗೆ ನೊಂದ್ಕೊಂಡು ಒಬ್ರಿಗೆ ಕೆಟ್ಟದಾಗಲಿ ಅಂತ ಮನಸ್ಸಿನಲ್ಲಿ ನಾವು ಬಯಸಬಾರ್ದು, ಮತ್ತೆ ಸುಳ್ಳುಗಳನ್ನು ಹೇಳಬಾರ್ದು. ಹಾಗೆಯೇ ಮುಖ್ಯವಾಗಿ ಮುಸ್ಸಂಜೆ ಸಮಯದಲ್ಲಿ ಮಲಗಬಾರ್ದು, ಸಂಜೆ ಹೊತ್ತಿನಲ್ಲಿ ಯಾವತ್ತೂ ಕೂಡ ಮಲ್ಕೋಬಾರ್ದು. ನಾವು ಹೀಗೆ ಮಾಡಿದ್ರೆ ಅಶ್ವಿನಿ ದೇವತೆಗಳು ನಮಗೆ ಶಾಪವನ್ನು ಕೊಡ್ತಾರೆ. ಅದಕ್ಕೋಸ್ಕರನೇ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅನ್ನುವಂಥ ಕಾಲದಲ್ಲಿ ನಾವು ಯಾವತ್ತೂ ಕೂಡ ಕೆಟ್ಟದನ್ನು ಮಾಡಬಾರ್ದು. ಇದೆಲ್ಲ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ತಿಳ್ಕೊಳ್ಳುವಂಥ ವಿಷಯಗಳು. ಅದಕ್ಕಾಗಿ ನಾವು ಯಾವಾಗಲೂ ಒಳ್ಳೆಯದನ್ನೇ ಮಾಡಬೇಕು. ಮನಸ್ಸಿಂದ ಅವ್ರಿಗೆ ಕೆಟ್ಟದನ್ನು ಬಯಸೋದಾಗಲಿ ಕೆಟ್ಟದನ್ನು ಮಾತಾಡೋದೇ ಆಗಲಿ ಮಾಡಬಾರ್ದು. ಒಟ್ಟಾರೆ ಹೇಳಬೇಕು ಅಂತ ಅಂದರೆ ಅಶ್ವಿನಿ ದೇವತೆಗಳು ನಾವು ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯದನ್ನೇ ಮಾಡ್ತಾರೆ. ಹಾಗಾಗಿ ಮತ್ತೆ ಆರೋಗ್ಯಕ್ಕಾಗಿಯೂ ಅಶ್ವಿನಿ ದೇವತೆಗಳನ್ನು ಪೂಜಿಸಬೇಕು, ಆರಾಧಿಸಬೇಕು. ಇದಿಷ್ಟು ಅಶ್ವಿನಿ ದೇವತೆಗಳ ಜನನ ಮತ್ತು ಅಶ್ವಿನಿ ದೇವತೆಗಳ ಮಹತ್ವವನ್ನು ಕೂಡ ನಾವು ತಿಳ್ಕೊಂಡ್ವಿ. ಹಾಗೆ ಮಂತ್ರವನ್ನು ಕೂಡ ತಿಳ್ಕೊಂಡ್ವಿ. ಯಾರ್ಯಾರಿಗೆ ಏನೇನು ಕಾರ್ಯ ಆಗಬೇಕು ಅದನ್ನು ನೀವು ಸಂಕಲ್ಪ ಮಾಡಿಕೊಂಡು ಸಂಜೆ ಹೊತ್ತಿನಲ್ಲಿ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಒಂದು ಮಂತ್ರವನ್ನು ಪಠಿಸಿ ಆದಷ್ಟು ಬೇಗ ಎಲ್ಲರ ಕಾರ್ಯಗಳು ಆಗಲಿ ಅಂತ ನಾನು ಕೂಡ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ಉಪಯುಕ್ತ ಮಾಹಿತಿನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.